ತ್ರಿಶೂಲ್ ಕಾಣೆ ಆಗಿರೋ ವಿಚಾರನ ನಾನು ಸ್ವಾಮಿಗಳ ಹತ್ರ ಹೇಳಿದೆ. ಅದಕ್ಕೆ ಅವರೊಂದು ಪರಿಹಾರ ಹೇಳಿದ್ರು. ಏನ್ ಪರಿಹಾರ ಅಮ್ಮ? ಅಮ್ಮ, ನಾನೊಂದು ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ವ್ರತ ಪೂರ್ತಿ ಆದ್ರೆ ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಂತೆ. ಹೌದಾ? ಯಾವ ವ್ರತನಮ್ಮ? ಸುಮಂಗಲಿ ವ್ರತ. जय भोलेनाथ, काशी विश्वेश्वर, महेश्वर, ನಂಜುಂಡೇಶ್ವರ. ನಾಗಲೋಕಕ್ಕೆ ನಾಗಮಣಿ ಸೇರುವ ಸಮಯ ಬಂದಾಯಿತು. ಶಿವಾನಿ ಮತ್ತು ಆದಿಶೇಷ ಇಬ್ಬರು ಒಂದಾಗುವ ಸಮಯ ಬಂದಾಯಿತು. ಅದಕ್ಕೆ ಬೇಕಾಗಿರುವ ತಯಾರಿಗಳು ನಡೆಯುತ್ತಿದೆ. ಜಯ ಭೋಲೆನಾಥ. ನನಗೆ ಪಾರದರ್ಶಕ ಶಕ್ತಿ ಇದ್ದಿದ್ದರೆ ಆ ಕನ್ಯೆ ಯಾರೆಂದು ನೋಡಬಹುದಾಗಿತ್ತು. ಯಾವ್ದಿದು ಹೂವು ಇಷ್ಟು ಚೆನ್ನಾಗಿದೆಯಲ್ಲ? ನಾನು ಹುಡುಕುತ್ತಿರೋ ಮಾನವ ಕನ್ಯೆ ಅವಳೇ. ನನಗೆ ಬೇಕಾದವಳು ನನಗೆ ಸಿಕ್ಕಿದಳು. ನಾನು ಸಾಧಿಸಿದೆ. ಏನ್ ಪೊಲೀಸರ್ ಅಲ್ಲ, ನಾವ್ ಯಾರಾದ್ರೂ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಯಾರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಡೀಟೇಲ್ಸ್ ಕೊಟ್ಟು ಹೋಗ್ಬೇಕು. ಅದಕ್ಕೆ ಇದು ಯಾವ ಉಸಾಬರಿನೂ ಬೇಡ ಅಂತ ತೆಪ್ಪಗೆ ಮನೇಲೆ ಕೂತ್ಕೊಬಿಟ್ಟಿದೀನಿ. ಆದ್ರೆ ಈ ರೂಲ್ಸ್ ಕೆಲವರಿಗೆ ಅಪ್ಲೈ ಆಗ್ತಾ ಇಲ್ಲ ನೋಡಿ. ಏನ್ ನಿಮ್ ಮಾತಿನ ಅರ್ಥ? ಯಾರಿಗಿದು ಅಪ್ಲೈ ಆಗ್ತಿಲ್ಲ? ಚೆನ್ನಾಗಿ ಕೇಳಿದ್ರಿ. ಇನ್ಯಾರು? ಶಿವಾನಿ. ಇವಳು ಪಾಡಿ ಇವಳು ಹೋಗ್ತಾಳೆ, ಇವಳು ಪಾಡಿ ಇವಳು ಬರ್ತಾಳೆ. ಲೇ ಗೋವಿಂದ, ನೀನ್ ಹೆಂಡ್ತಿನ ಅವಳ ಮನೇಲಿ ಬಿಟ್ಟು ಆರಾಮಾಗಿದ್ದೀಯ ಅಂದ್ ಮಾತ್ರಕ್ಕೆ ಎಲ್ರು ನಿಂತರನೇ ಇರ್ಬೇಕಾ? ಶಿವಾನಿ ಕಾಣೆ ಆಗಿರೋ ಅವ್ನ ಗಂಡನ ಹುಡುಕಾಟದಲ್ಲಿದ್ದಾಳೆ. ಅದಕ್ಕೋಸ್ಕರನೇ ಅವಳು ಹೊರಗಡೆ ಹೋಗಿದ್ದಾಳೆ ಅಷ್ಟೇ. ಹುಡುಕಾಡೋದಕ್ಕೆ ಅಂತಾನೆ ಪೊಲೀಸ್ ಆಫೀಸರ್ ಬಂದಿದ್ದಾರೆ ಅಲ್ವಾ? ಇವ್ರ ಕರ್ತವ್ಯ ಇವ್ರು ಮಾಡ್ತಾ ಇದ್ದಾರೆ ಅಂದ್ ಮಾತ್ರಕ್ಕೆ ಅವಳು ಸುಮ್ಮನೆ ಇರಕ್ಕಾಗತ್ತಾ? ತ್ರಿಶೂಲನ್ನ ಹುಡುಕ್ಬೇಕು, ಅವಳು ಹುಡುಕ್ತಾ ಇದ್ದಾಳೆ ಅಷ್ಟೇ. ಶಿವಾನಿ, ಎಲ್ಲಿಗಮ್ಮ ಹೋಗಿದ್ದೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಜ್ಜಿ. ತ್ರಿಶೂಲ್ ಕಾಣೆ ಆಗಿರೋ ವಿಚಾರನ ನಾನು ಸ್ವಾಮಿಗಳ ಹತ್ರ ಹೇಳಿದೆ. ಅದಕ್ಕೆ ಅವರೊಂದು ಪರಿಹಾರ ಹೇಳಿದ್ರು. ಏನ್ ಪರಿಹಾರ ಅಮ್ಮ? ಅಮ್ಮ, ನಾನೊಂದು ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ವ್ರತ ಪೂರ್ತಿ ಆದ್ರೆ ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಂತೆ. ತ್ರಿಶೂಲ್ ಕೂಡ ವಾಪಸ್ ಬಂದ್ಬಿಡ್ತಾನಂತೆ.
ಯಾವ ವ್ರತನಮ್ಮ? ಸುಮಂಗಲಿ ವ್ರತ. ಮೋಹಿನಿ, ಹೋದ ಕೆಲಸವೇನಾಯ್ತು? ಸಿಕ್ಕಿಬಿಟ್ಟಳು ಶೇಷನಾಗ. ನಾವು ಹುಡುಕುತ್ತಿರುವ ಆ ಮಾನವ ಕನ್ಯೆ ಸಿಕ್ಕಿಬಿಟ್ಟಳು. ಮಕ ನಕ್ಷತ್ರದ ಅಮೃತಗಳಿಗೆ ಹುಟ್ಟಿರುವ ಆ ಕನ್ಯೆ ಅವಳೇನ ಎಂದು ಎರಡೆರಡು ಬಾರಿ ಪರೀಕ್ಷೆ ಮಾಡಿದೆ. ಅವಳೇ ಎಂದು ಖಚಿತವಾಯಿತು. ಶೇಷನಾಗ, ನಮ್ಮೆಲ್ಲ ಕಷ್ಟಗಳು ತೀರಿ ಹೋಯಿತು. ನೀನು ಆ ಕನ್ಯೆಯನ್ನು ಮದುವೆಯಾಗಿ ನಾಗಮಣಿಗೆ ಜೀವಾತ್ಮವನ್ನು ತುಂಬಿ ಆ ನಾಗಮಣಿಯ ಜೊತೆ ನಾವಿಬ್ಬರು ನಾಗಲೋಕಕ್ಕೆ ಹೋಗಿ ಅಲ್ಲಿ ನಮ್ಮ ಸಾಮ್ರಾಜ್ಯವನ್ನು ಕಟ್ಟುವುದೊಂದೇ ಬಾಕಿ. ಗೆದ್ದು ಬಿಟ್ಟೆವು ಶೇಷನಾಗ, ನಾವು ಗೆದ್ದು ಬಿಟ್ಟೆವು. ಶಿವಾನಿ, ಅದು ತುಂಬಾ ಕಷ್ಟದ ವ್ರತ ಅಮ್ಮ. ಹೇಳಿದಷ್ಟು ಸುಲಭ ಅಲ್ಲ ನೀನು ಮಾಡೋದಕ್ಕೆ. ಕಷ್ಟನೇ, ಆದ್ರೆ ಅಂತ ವ್ರತಗಳನ್ನೆಲ್ಲ ನಮ್ ಶಿವಾನಿ ಮಾಡಬಾರ್ದು. ಯಾಕೆಂದ್ರೆ ಅವಳು ಬಸ್ರಿ ತಾನೆ. ನನ್ನ ಮಗುಗೆ ಅದ್ರ ಅಪ್ಪನ ಆದಷ್ಟು ಬೇಗ ತೋರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನನ್ನ ತ್ರಿಶೂಲ ನಾನು ಹುಡುಕ್ಲೇಬೇಕಲ್ವಾ? ವ್ರತ ಎಷ್ಟೇ ಕಠಿಣವಾಗಿರಲಿ, ಏನೇ ಕಷ್ಟ ಬರಲಿ, ವ್ರತನ ಪೂರ್ತಿ ಮಾಡೇ ಮಾಡ್ತೀನಿ. ನನಗೆ ನನ್ನ ತ್ರಿಶೂಲ್ ಬೇಕು. ಅಲ್ಲ ಅಮ್ಮ, ಸುಮಂಗಲಿ ವ್ರತ ಅನ್ನೋದು ತುಂಬಾ ಕಷ್ಟ. ಮೊದಲನೇ ಹಂತ ಏನೋ ಹೇಗೋ ಮಾಡ್ಬಿಡ್ಬೋದು, ಆದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಎರಡನೇ ಹಂತ ಅದು ಸುಲಭವಾಗಿ ಮಾಡಬಹುದಮ್ಮ. ಆದರೆ ಮೂರನೇ ಹಂತ ಏನಿದೆಯಲ್ಲ, ಅದು ಮಾಡೋದು ಕಷ್ಟ. ತುಂಬಾ ಜನಕ್ಕೆ ಅದನ್ನ ಮಾಡೋಕ್ಕೆ ಆಗಲ್ಲ. ನನ್ನ ಗಂಡನಿಗೋಸ್ಕರ ಆಗದಿರೋದನ್ನು ಆಗೋ ಹಾಗೆ ಮಾಡ್ತೀನಿ. ಅದು ಏನೇ ಅಡ್ಡ ಬರಲಿ, ಯಾವುದೇ ಕಷ್ಟ ಎದುರಾಗಲಿ, ನಾನು ಅದನ್ನ ಎದುರಿಸಕ್ಕೆ ತಯಾರಿದ್ದೀನಿ ಅಜ್ಜಿ. ವ್ರತದ ಬಗ್ಗೆ ದೇವಸ್ಥಾನದ ಶಾಸ್ತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವ್ರು ಬರ್ತಾರೆ. ಅವ್ರ ಸಹಾಯದಿಂದ ಈ ವ್ರತನ ನಾನು ಸಂಪೂರ್ಣ ಮಾಡ್ತೀನಿ. ನಾಗಮಣಿಯಿಂದ ಜೀವಾತ್ಮ ದೂರ ಹೋಗಿದೆ. ಅದನ್ನ ಪೂರ್ವ ಸ್ಥಾನಕ್ಕೆ ತರಲು, ನಾಗಮಣಿಗೆ ಮತ್ತೆ ಆ ಚೈತನ್ಯ ತುಂಬಲು ಶಿವಾನಿ ಸುಮಂಗಳ ವ್ರತ ಮಾಡ್ತಾ ಇದ್ದಾರೆ. ಯಾರು ನಾಗಮಣಿಗೆ ಜೀವಾತ್ಮ ತುಂಬಲು ಕಾರಣ ಆಗುವರೋ ನಾಗಮಣಿ ಅವರಿಗೆ ಒಲಿಯುತ್ತೆ. ಆದಿಶೇಷ ಅವರಿಗೆ ಸೇರ್ತಾನೆ. ಅವಳ ಪೂಜೆಗೆ ಯಾವುದೇ ಕಾರಣಕ್ಕೂ ಭಂಗ ತರಬಾರ್ದು ಅಂತ ಹೇಳಿದ್ರು ಗುರುಗಳು. ಇಲ್ಲಾಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಾನೇ ಸುಮಂಗಲ ವ್ರತ ಮಾಡ್ತೀನಿ ಅಂದಾಗ ಆಗದು. ಶಿವಾನಿ ಆದಿಶೇಷನ ಅರ್ಧ. ಅವಳಿಗೆ ಆ ಹಕ್ಕಿದೆ. ನೀನು ಅದೇ ಪೂಜೆ ಮಾಡಬೇಕು ಅಂದ್ರೆ ಶಿವಾಲಯಕ್ಕೆ ಹೋಗಿ ಆದಿಶೇಷನನ್ನ ನಿನ್ನ ಮಾನಸ ಪತಿ ಎಂದು ಸಂಕಲ್ಪ ಮಾಡಿ ಪೂಜೆ ಮಾಡು. ಒಳ್ಳೆಯದಾಗುತ್ತೆ. ಶಿವಾನಿ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ನೀವು ಅದೇನೋ ವ್ರತ ಮಾಡೋದಕ್ಕೆ ಹೊರಡ್ತಿದ್ದೀರಲ್ಲ, ಎಲ್ಲರೂ ಹೇಳ್ತಿದ್ರು ಅದು ತುಂಬ ಕಷ್ಟ ಅಂತ, ಅದರಿಂದ ಪ್ರಾಣಕ್ಕೂ ಅಪಾಯ ಇದೆಯಂತೆ. ಈ ವ್ರತ ಎಲ್ಲ ಯಾಕೆ ಬೇಕು ನಿಮಗೆ? ಅದು ಅಲ್ಲದೆ ನೀವೀಗ ಗರ್ಭಿಣಿ. ಇಂಥ ಟೈಮಲ್ಲಿ ದೇವಸ್ಥಾನ ವ್ರತ ಅದು ಇದು ಅಂತ ಅಲೀತಿದ್ರೆ
ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಅದು ನನ್ನ ಗಂಡನಿಗೋಸ್ಕರ ಮಾಡ್ತಿರೋ ವ್ರತ. ರೀ, ನಿಮ್ಮ ಗಂಡ ಎಲ್ಲೋ ಹೋಗಿದ್ದಾನೆ, ಮಿಸ್ ಆಗಿದ್ದಾನೆ. ಅವನ್ನ ಹುಡುಕಿ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅದಕ್ಕೋಸ್ಕರ ನೀವ್ಯಾಕೆ ಇಷ್ಟೊಂದು ಕಷ್ಟಪಡಬೇಕು? ನೋಡಿ, ಗಂಡ ಹೊರಗಡೆ ಹೋದಾಗ ಹೆಂಡತಿ ಆದವಳು ಕಾಯಬೇಕು. ಅದು ಬಿಟ್ಟು ಈ ವ್ರತ ಎಲ್ಲ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ಶಿವಾನಿ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೇನು ಮಾತಾಡ್ತಿಲ್ಲ? ನೋಡಿ ಶಿವಾನಿ ಅವರೇ, ಈ ಪೂಜೆ, ಹರಕೆ, ವ್ರತ ಇದೆಲ್ಲ ಯಾವುದೂ ಬೇಡ ಅಷ್ಟೇ. ಅಲ್ರಿ, ಇದೆಲ್ಲ ಬೇಡ ಅಂತ ಹೇಳೋದಕ್ಕೆ ನೀವ್ಯಾರು? ನನ್ನ ಮೇಲೆ ಹಕ್ಕು ಚಲಾಯಿಸೋದಕ್ಕೆ, ನೀನು ಹೀಗೆ ಇರು ಅಂತ ಹೇಳೋದಕ್ಕೆ ಇರೋದು ನನ್ನ ತ್ರಿಶೂಲ್ ಒಬ್ಬನೇ. ಯಾಕಂದ್ರೆ ಅವನು ನನ್ನ ಗಂಡ. ಅದನ್ನ ಬಿಟ್ಟು ನನಗೆ ಅಪ್ಪನೆ ಕೊಡೋದಕ್ಕೆ ನೀವ್ಯಾರು? ನೀವು ಮನೆಗೆ ಬಂದಿರೋದು ಪೊಲೀಸ್ ಅಧಿಕಾರಿಯಾಗಿ. ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡೋದು ಬಿಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ರೆ ಶೇಷ, ನನ್ನ ಮಾತನ್ನು ನಡೆಸಿಕೊಡುವೆಯಾ? ಮೋಹಿನಿ, ನಿನ್ನ ಮಾತನ್ನು ಮೀರುವುದುಂಟೆ. ನಾನೀಗ ಏನು ಮಾಡಬೇಕು ಹೇಳು ಹೇಳು. ಹಾಗಾದರೆ ನಾವಿಬ್ಬರು ಈಗ ಭೂಲೋಕಕ್ಕೆ ಹೋಗಬೇಕು. ಭೂಲೋಕಕ್ಕೆ? ಯಾಕೆ ಮೋಹಿನಿ? ಇದೆಂತ ಪ್ರಶ್ನೆ ಶೇಷ? ನೋಡು, ನೀನು ಮದುವೆಯಾಗಬೇಕಾದ ಕನ್ಯೆ ಇರುವುದು ಭೂಲೋಕದಲ್ಲಿ ಅಲ್ಲವೇ? ಅವಳನ್ನು ನೀನು ಮದುವೆಯಾಗಬೇಕೆಂದರೆ ನಾವು ಭೂಲೋಕಕ್ಕೆ ಹೋಗಲೇಬೇಕು. ನಿನಗೆ ಅವಳ ಮೇಲೆ ಪ್ರೀತಿ ಹುಟ್ಟಬಾರದು. ನಿನ್ನ ಪ್ರೀತಿ ಕಣ ಕಣಗಳು ನನಗೆ ಮಾತ್ರ ಸ್ವಂತ. ಇದನ್ನು ಮರೆಯಬೇಡ ಶೇಷನಾಗ. ಅವಳ ಮೇಲೆ ನಿನಗೆ ಪ್ರೀತಿ ಹುಟ್ಟಿದರೆ ನಾಗಮಣಿಗೆ ಜೀವಾತ್ಮ ಸೇರಿಸಲು ತೊಂದರೆಯಾಗುತ್ತದೆ. ಹಾಗಿದ್ದ ಮೇಲೆ ನಾನು ಯಾಕೆ ಹೋಗಬೇಕು ಮೋಹಿನಿ? ಆಗುವುದಿಲ್ಲ. ಈಗಾಗಲೇ 125 ಸಂವತ್ಸರಗಳು ಕಲ್ಲಾಗೆ ಉಳಿದಿದ್ದೆ. ಆದರೆ ಮೋಹಿನಿ ಈಗ 125 ವರ್ಷಗಳ ನಂತರ ದೂರವಾಗುವ ಮಾತು ಯಾಕೆ ಮೋಹಿನಿ? ನೀನು ಈ ಕೆಲಸ ಮಾಡದಿದ್ದರೆ ನಾವಿಬ್ಬರು ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ ಶೇಷ. ದಯವಿಟ್ಟು ಇನ್ನೊಂದ್ಸಲ ನನ್ನ ಗಂಡನಿಗೋಸ್ಕರ ಮಾಡ್ತಿರೋ ಪೂಜೆನ ಬೇಡ ಅಂತ ಹೇಳ್ಬಿಡಿ. ನನಗೆ ಕೆಟ್ಟ ಕೋಪ ಬರುತ್ತೆ. ನನ್ನ ತ್ರಿಶೂಲ್ ಎಲ್ಲೇ ಇದ್ರು, ಯಾವ ರೂಪದಲ್ಲೇ ಇದ್ರು, ಯಾವ ಸ್ಥಿತಿಲೇ ಇದ್ರು, ಈ ಪೂಜೆ ಮುಗಿತಿದ್ದ ಹಾಗೆ ನನ್ನ ಹತ್ರ ಬರ್ತಾನೆ. ಅವನು ಬರೋದಕ್ಕೋಸ್ಕರ ಯಾವ ಪೂಜೆ ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ಇಂಥದಕ್ಕೆಲ್ಲ ನೀವು ಅಡ್ಡ ಬರಬೇಡಿ. ನನ್ನ ಮನಸ್ಸಿಗೆ ನೋವು ಕೊಡಬೇಡಿ. ನನ್ನ ತ್ರಿಶೂಲ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಈ ಕ್ಷಣಕ್ಕೂ ನಾನು ಉಸಿರಾಡ್ತಾ ಇದ್ದೀನಿ, ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅಂದ್ರೆ ಅದು ನನ್ನ ತ್ರಿಶೂಲ್ ಬರ್ತಾನೆ ಅಂತ. ನಾನು ಏನೇ ಪೂಜೆ ಮಾಡಿದ್ರು, ವ್ರತ ಮಾಡಿದ್ರು, ಹರಕೆ ಹೊತ್ಕೊಂಡ್ರು, ಪ್ರಾಣ ಕಳ್ಕೊಂಡ್ರು, ಅದು ನನ್ನ ತ್ರಿಶೂಲ್ಗೋಸ್ಕರ. ಈ ಪ್ರಾಣ ಇರೋದೇ ಅವನಿಗೋಸ್ಕರ. ಹಾಗಿದ್ದ ಮೇಲೆ ನನಗೇನೋ ತೊಂದರೆ ಆಗುತ್ತೆ. ವ್ರತ ಮಾಡಬೇಡ, ಪೂಜೆ ಮಾಡಬೇಡ ಅಂತ ದಯವಿಟ್ಟು ಹೇಳಬೇಡಿ. ಎಷ್ಟು ಪ್ರೀತಿಸ್ತಾ ಇದೆಯಾ ಶಿವಾನಿ ನೀನು? ಇಷ್ಟು ಪ್ರೀತಿಸೋ ನೀನು ಜನ್ಮ ಜನ್ಮಕ್ಕೂ ನನಗೆ ಸಿಕ್ಕಿದ್ಯಾ. ಆದ್ರೆ ನನ್ನ ಕರ್ಮ ನೋಡು. ನಾನೇ ನಿನ್ನ ತ್ರಿಶೂಲ್, ನಾನೇ ನಿನ್ನ ಗಂಡ. ನಿನಗೇನು ಆಗದೆ ಇರೋದಕ್ಕೆ, ನಿನ್ನ ಕಾವಲು ಕಾದು ನೀನು ಸುತ್ತ ಓಡಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗಾಗ್ತಾ ಇಲ್ಲ ಶಿವಾನಿ. ನಿನ್ನ ಪ್ರೀತಿ ಎಷ್ಟು ಸತ್ಯ, ನಿನ್ನ ಪ್ರೀತಿ ಎಷ್ಟು ಆಳ ಇದೆ ಅಂತ ನನಗೆ ಗೊತ್ತು ಶಿವಾನಿ. ನಿನ್ನ ಪದೇ ಪದೇ ಪರೀಕ್ಷೆಗಳಿಗೆ ಒಡ್ಬೇಕಾಗಿದೆ. ಅಯ್ಯೋ ದೇವ್ರೆ, ನಾನು ಎಷ್ಟು ಬೇಕಾದ್ರೂ ನೋವು ತಿಂತೀನಿ. ನನ್ನ ಶಿವಾನಿಗೆ ಸಂತೋಷ ಕೊಡು. ಅವಳು ಕಷ್ಟ ಪಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ ದೇವ್ರೆ. ನೀನು ಕಲ್ಲಾಗಿದ್ದೀಯ ಎಂಬ ನಂಬಿಕೆಯಲ್ಲಿ ಆ ನಾಗಲೋಕ ಬದುಕುತ್ತಿದೆ. ಈಗ ನಿನಗೆ ಶಾಪ ವಿಮೋಚನೆಯಾಗಿ ನೀನು ನನ್ನನ್ನು ಮದುವೆಯಾಗಿ ನನ್ನ ಜೊತೆ ಬದುಕುತ್ತಿದ್ದೀಯಾ ಎಂದು ತಿಳಿದರೆ
ಇಡೀ ನಾಗಗಳು ನಿನ್ನ ಮೇಲೆ ದಂಡೆತ್ತಿ ಬರುತ್ತವೆ. ಅಂತ ಕ್ಷಣ ಬಂದಾಗ ನೀನು ಅವರನ್ನು ಎದುರಿಸಲು ನಿನಗೆ ಆ ಚೈತನ್ಯವಿರಬೇಕು. ಆ ಚೈತನ್ಯ ನಿನ್ನಲ್ಲಿ ಬರಬೇಕೆಂದರೆ ನಾಗಮಣಿಗೆ ಜೀವಾತ್ಮ ತುಂಬುವ ಕೆಲಸ ನಿನ್ನಿಂದ ಆಗಲೇಬೇಕು. ಅದು ಆಗಬೇಕೆಂದರೆ ಮಕ ನಕ್ಷತ್ರ ಅಮೃತಗಳಿಗೆ ಹುಟ್ಟಿರುವ ಆ ಮಾನವ ಕನ್ಯೆಯನ್ನು ನೀನು ಮದುವೆ ಆಗಲೇಬೇಕು. ಅರ್ಥ ಮಾಡಿಕೋ ಶೇಷನಾಗ. ನಾಗಮಣಿ ನಿನಗೊಲಿದು ನೀನು ನಾಗಲೋಕದ ಅರಸನಾದ ಮೇಲೆ ನಾವು ಚಿರಂಜೀವಿಗಳಾಗುತ್ತೇವೆ. ಮೋಹಿನಿ, ನಿನ್ನನ್ನು ಬಿಟ್ಟರೆ ನನ್ನ ಮನಸ್ಸಿನಲ್ಲಿ ಬೇರೆ ಯಾರ ಮುಖವೂ ಕಾಣುತ್ತಿಲ್ಲ. ನನಗ್ಯಾಕೋ ಆಗುವುದಿಲ್ಲ ಅನ್ನೋ ಮಾತು ಬೇಡ ಶೇಷನಾಗ. ನನ್ನ ಮಾತು ಕೇಳುತ್ತೇನೆ ಎಂದು ಶಪಥ ಮಾಡಿದ್ದೀಯ. ಸರಿ, ನಾನು ನಿನ್ನ ಮಾತನ್ನು ತಪ್ಪುವುದಿಲ್ಲ. ಬೇರೆ ದಾರಿಯೂ ನನಗಿಲ್ಲ. ನೀನು ಹೇಳಿದ ಹಾಗೆ ನಾನು ಭೂಲೋಕಕ್ಕೆ ಹೋಗುವೆ. ಶೇಷ, ಮುಂದೆ ಏನು ಮಾಡುವುದೆಂದು ನಾನು ಹೇಳುತ್ತೇನೆ. ಸರ್, ನೀವು ಬಂದು ಎಷ್ಟು ದಿವಸ ಆಯಿತು? ನನ್ನ ಮಗ ಬೇರೆ ಮನೇಲಿಲ್ಲ. ಅವನು ಎಲ್ಲೋ ಹೋಗಿದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ನೀವು ಅವನನ್ನ ಹುಡ್ಕೊಡ್ತೀನಿ ಅಂತ ಹೇಳಿದ್ರಿ, ಆದರೆ ನೀವು ಆ ಪ್ರಯತ್ನದಲ್ಲೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವನು ಎಲ್ಲೇ ಇದ್ದರೂ ದಿನಕ್ಕೊಂದು ಫೋನ್ ಮಾಡೋನು. ಒಂದು ಫೋನು ಮಾಡಿಲ್ಲ ಸರ್. ನಾವೆಷ್ಟು ಫೋನ್ ಮಾಡಿದ್ರು ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನನಗೆ ತುಂಬ ಭಯ ಆಗ್ತಾ ಇದೆ ಸರ್. ಅವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ನಾನು ಅವತ್ತೇ ಹೇಳಿಲ್ವಾ, ನನ್ನ ಮೇಲೆ ನಂಬಿಕೆ ಇಡಿ. ನಾನು ಹೇಗೆ ನಿಮ್ಮ ಮುಂದೆ ನಿಂತಿದ್ದೀನೋ ನಿಮ್ಮ ಮಗ ತ್ರಿಶೂಲ್ ಕೂಡ ಹೀಗೆ ನಿಂತಿರ್ತಾನೆ. ಆ ದಿನ ದೂರ ಏನಿಲ್ಲ. ಅಂದರೆ ಅವನ ಬಗ್ಗೆ ಏನಾದರೂ? ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ನಾನು ಹೇಗೆ ಈ ಮನೇಲಿ ಕ್ಷೇಮವಾಗಿದ್ದೀನೋ ತ್ರಿಶೂಲ್ ಕೂಡ ಕ್ಷೇಮವಾಗಿದ್ದಾನೆ. ನಿಮ್ಮ ಮಾತು ನಂಬೋದ ಸರ್? ನಾನು ನಿಮ್ಮ ಮುಂದೆ ನಿಂತಿರೋದು ಎಷ್ಟು ಸತ್ಯನೋ ನನ್ನ ಮಾತು ಕೂಡ ಅಷ್ಟೇ ಸತ್ಯ ಸರ್. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು, ನೆಮ್ಮದಿ ಸಿಕ್ತು. ನನ್ನ ಮಗ ಕಾಣಿಸ್ತಾ ಇಲ್ಲ ಅಂತ ನನ್ನ ಸೊಸೆ ತುಂಬ ಕಷ್ಟವಾದ ವ್ರತನ ಮಾಡ್ತಾ ಇದ್ದಾಳೆ. ನನ್ನ ಮಗ ಇವತ್ತಿಲ್ಲಿದ್ದಿದ್ರೆ ಖಂಡಿತ ಇದಕ್ಕೆ ಒಪ್ಕೋತಾ ಇರಲಿಲ್ಲ. ಎಲ್ಲ ಒಳ್ಳೇದಕ್ಕೆ ಆಗ್ತಿದೆ ಅಂತ ಸಮಾಧಾನ ಮಾಡ್ಕೊಳ್ಳಿ. ಈಗ ನಾನು ಇಷ್ಟೇ ಹೇಳ್ಬೋದಷ್ಟೇ. ಶಿವಾನಿ, ದೇವಸ್ಥಾನಕ್ಕೆ ಹೊರಟಿಯಮ್ಮ? ಇವತ್ತಿಂದ ವ್ರತ ಶುರು. ಒಳ್ಳೇದಾಗ್ಲಿ. ಶಿವಾನಿ, ನೀನ್ ಮಾಡ್ತಾ ಇರೋದು ತುಂಬಾ ಕಷ್ಟಕರವಾದ ವ್ರತ. ಹುಷಾರಾಗಿರಮ್ಮ. ಏನ್ ಕಷ್ಟ? ನಾನಾಗಿದ್ದಿದ್ರೆ ರಿಸ್ಕ್ ಇಲ್ದೆ ವ್ರತ ಮಾಡ್ಬಿಡ್ತಿದ್ದೆ. ಅಲ್ಲ, ಪ್ರಪಂಚದಲ್ಲಿ ಪೂಜೆನೇ ಕಷ್ಟ ಅಂದ್ರೆ ಎಲ್ಲಾನು ಕಷ್ಟನೇ. ಗೋವಿಂದ, ಶಿವಾನಿ ಗಂಡ ಮನೇಲಿಲ್ಲ ಅಂತ ಹೇಳಿ ವ್ರತ ಮಾಡ್ತಾ ಇದ್ದಾಳೆ. ನೀನು ಒಂದು ಕೆಲಸ ಮಾಡು, ನಿನ್ನ ಹೆಂಡತಿ ಮನೆಗೆ ಬರಲಿ ಅಂತ ನೀನು ವ್ರತ ಮಾಡು. ಅವಳೇನಾದ್ರೂ ಮನೆಗೆ ವಾಪಸ್ ಬಂದ್ರೆ ನೀನು ಸರಿಯಾಗಿ ವ್ರತ ಮಾಡಿದೀಯ ಅಂತ. ಆಶೀರ್ವಾದ. ದೀರ್ಘ ಸುಮಂಗಲಿ ಭವ. ಒಳ್ಳೇದಾಗ್ಲಿ. ನಿನ್ನ ವ್ರತ ನಿರ್ವಿಘ್ನವಾಗಿ ಸಾಗ್ಲಿ. ನಿನ್ ವ್ರತ ಮಾಡಬೇಕಾದ್ರೆ ಯಾವುದೇ ಕಷ್ಟ ನಿನಗೆ ಬರಬಾರ್ದಮ್ಮ. ನೀನು ಪೂಜೆಗಿನ ಮುಂಚೆ ಆದಿ ಅಂತ್ಯ ಗಣಪತಿಯೇ ನಮಃ ಅಂತ ಹೇಳಿ ಪೂಜೆ ಶುರು ಮಾಡಮ್ಮ. ಆಯ್ತು ಅಜ್ಜಿ, ನಾನು ಬರ್ತೀನಿ. ಹೋಗ್ಬಾ, ಒಳ್ಳೇದಾಗಿ.
ಗುರುಗಳೇ, ಏನ್ ದಿಗ್ವಿಜಯ? ಅದು ಶಿವಾನಿ ಇನ್ನೊಂದು ಸಮಸ್ಯೆನ ಶುರು ಮಾಡ್ಬಿಟ್ಟಿದ್ದಾಳೆ. ಅದ್ರ ಪರಿಣಾಮನೇ ನೆನೆಸ್ಕೊಂಡ್ರೆ ನನಗೆ ಈಗಲೇ ಆತಂಕ ಆಗ್ತಾ ಇದೆ. ವಿಷಯ ಹೇಳೋಕ್ ಮುಂಚೆ ಗಾಬರಿ ಪಟ್ಕೊಂಡ್ರೆ ಹೇಗೆ? ಏನ್ ವಿಷಯ ಹೇಳು. ಅದೇನೋ ಸುಮಂಗಲಿ ವ್ರತನ ಶುರು ಮಾಡಿದಾಳೆ. ಅವಳು ಯಾವ ವ್ರತ ಬೇಕಾದ್ರೂ ಮಾಡ್ಲಿ, ನಿನಗೆ ಯಾಕೆ ಭಯ? ಗುರುಗಳೇ ಹಾಗಲ್ಲ. ನೋಡಿ, ನಾನು ಹೇಳ್ತಿರೋದೇನು ಅಂತಂದ್ರೆ, ನಾಗಿನಿ ಮೊದಲೇ ಶಕ್ತಿವಂತಲು. ಅದ್ರ ಮೇಲೂ ಹೀಗೆ ಪೂಜೆ ಪುನಸ್ಕಾರ ವ್ರತ ಅಂತ ಮತ್ತಷ್ಟು ಶಕ್ತಿ ಪಡ್ಕೊಂಡ್ರೆ ಹೇಗೆ? ನಿಮಗೂ ಗೊತ್ತು ಅವಳು ಬಂದಿರೋದು ಆದಿಶೇಷನ ಹುಡುಕೊಂಡು ಅಂತ. ಒಂದು ವೇಳೆ ನಮ್ಮ ಮನೆಯಲ್ಲಿರೋ ಅಭಯನೇ ಆದಿಶೇಷ ಅಂತ ಆ ಪೂಜೆಯಿಂದ ಇವಳಿಗೆ ಗೊತ್ತಾಗ್ಬಿಟ್ರೆ, ಅವರಿಬ್ರು ಜೊತೆಯಾಗಿ, ಅವರಿಬ್ಬರ ಶಕ್ತಿ ಜೊತೆಯಾಗಿ ನಮ್ಮ ವಿರುದ್ಧನೇ ತಿರುಗಿ ಬಿದ್ರೆ, ಅದಕ್ಕೂ ಮುಂಚೆ ಹೇಗಾದ್ರೂ ಮಾಡಿ ಅವನ್ನ ಮುಗಿಸ್ಬಿಡ್ಬೇಕು. ದಿಗ್ವಿಜಯ, ನಿನ್ನ ಹತ್ರ ನಮ್ಮ ಅಣ್ಣ ತ್ರಯಂಬಕ ಹೇಳಿದ್ದೇನು, ನಾಗಮಣಿ ನಮ್ಮ ಕೈಗೆ ದಕ್ಕೋವರೆಗೂ ನಾಗಿನಿಗಾಗ್ಲಿ ಆದಿಶೇಷನಿಗಾಗ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಅಲ್ವಾ? ಅದೇ ಇಲ್ಲಿ ಸಮಸ್ಯೆ ಆಗಿರೋದು. ನಿಮ್ಮ ಅಣ್ಣ ಏನೋ ಹಾಗೆ ಹೇಳಿದ್ರು, ಆದ್ರೆ ಅವಳು ಇಲ್ಲಿ ಪೂಜೆನ ಶುರು ಮಾಡಿದಾಳೆ. ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದು ಸುಮ್ಮನಿರೋದಾದ್ರೂ ಹೇಗೆ?